ಹಗಲಿರುಳ ಬಂದ್ರ ಕಣದಾಗ ಏಳ್ತೈತಿ ಕೆಂದೂಳ ಹೌದಾ ಹೆಸರಾಗೈತಿ ಕೇಳ ಇದಕ್ಕ ಅಭಿಮಾನಿ ಬಾಳ ಅಣ್ಣ ನನ್ನ ಇವ್ರ ತರ ಪುಡಿ ರೌಡಿ ಎಲ್ಲ ಅಂತ ನಿನಗೆ ಚೆನ್ನಾಗಿ ಗೊತ್ತು ಹೇಳ್ಬಿಡು ಅವನಿಗೆ Você quer sexo agressivo, vou deixar sua bunda ardendo, vou dar tapa, 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 caralho, caralho. Woman, definitely. शहर है तू सरकार, वीर है तू सरकार, अकेला है तू है हजार, खौफ है तू सोच है तू सकते हैं Quatro paredes, eu vou acabar contigo. Oi, quatro paredes, eu vou acabar contigo. Oi. Em quatro paredes, eu vou acabar contigo. Oi. People make races powerful. ಇದು ಸಣ್ಣದಿದ್ದಂತ್ರ ಸಾಕಿರಣ ಏನು ಇಲ್ಲ 2.5 ವರ್ಷ ಆತಣ ಇದನ್ನ ತಂದೆ ಹಾಂ ರೀ ನಮ್ದು ಮೊದಲಿಗೆ ಒಂದು ಸೀನಿಯರ್ ಕರ್ಜಿಗೆ ಅಂತಂದಿತ್ತಣ ಹಾಂ ರೀ ಆ ಊರಿದ್ದಾಗ ಅದನ್ನ ಬಕ್ಕ ಬಿಡ್ತಿದ್ವಣ ಪಿ ಅಂತಂದೇಳಿ ಈ ಊರಿ ಅಂತ ಬಂದಿದ್ದಣ ಹಾಂ ರೀ ಅದು ಹಳೆಯದು ಹೊರಿಯೋದು ಏನಾದ್ರು ಏನು ಅದಕ್ಕೆ ಲಿಂಪಿ ಸ್ಕಿನ್ ಅಂತಂದು ಒಂದು ಗಡ್ಡೆ ರೋಗ ಬಂತಣ ಹಾಂ ಆ ರೋಗ ಬಂದು ತೀರ್ಕೊಂಡು ಅದೆಷ್ಟು ಹಬ್ಬ ಮಾಡಿದ್ರಿ ಅಣ್ಣ? ಅದೊಂದು 10 ಹಬ್ಬ ಮಾಡಿತ್ತಾನ ಅದು 10 ಹಬ್ಬ ರೀ. ಈಗ ಇದೆಷ್ಟು ಹಬ್ಬ ಮಾಡಿದ್ರಿ ಅಣ್ಣ? ಇದು ಒಂದು 10-12 ಹಬ್ಬ ಮಾಡಿತ್ತಾನ ಈಗ.
ಇದು ಕೊಬ್ಬರಿ ಹೋರಿ ಏನ್ರಿ ಅಣ್ಣ ಏನು ಪಿ ಪಿ ಹೋರಿ ರೀ? ಇದು 1 ವರ್ಷ ಬಕ್ಕಾದಾಗ ಮಾಡ್ತಾನೆ ಇದು. ಹಾಂ ರೀ. ಕೊಬ್ಬರಿ ಕಟ್ಟಿ ಮಾಡಿದ್ವಿ. ಹಾಂ ರೀ. ಅದಾಗಿನ ಮೇಲೆ ನೋಡೋಣ ತಡಿ ಅಂತಂದೇಳಿ ನಾವು ಚಟ್ಟಿ ಕಟ್ಟಿ ಫಸ್ಟ್ನಿಗೆ ರೂಢಿ ಮಾಡಿದ ಒಂದೇ ಹಬ್ಬ ಕರೆಕ್ಟ್ ಹೋಲಿಲ್ಲ ಅಣ್ಣ ಅದು. ಹಾಂ ರೀ. ನೋಡಿದ್ರೆ ಎಲ್ಲರೂ ಇದು ಪಿ ಪಿ ಹೊತ್ಕೊಂಡು ಹಬ್ಬ ಮಾಡಲ್ಲ ಹಂಗೆ ಹಿಂಗೆ ಅಂದ್ರೆ ಅದಾದಮೇಲೆ ನೆಕ್ಸ್ಟ್ ಪಿ ಪಿ ಕಟ್ಟೇ ಬಿಟ್ಟು ಅಣ್ಣ ಟಾಪ್ ಆಗಿ ಬರೋದು. ಟಾಪ್ ಬಂದು ಎಷ್ಟು ಕೆ ಜಿ ಕೊಬ್ಬರಿ ಕಟ್ತಿದ್ರಿ ಅಣ್ಣ ಒಂದಕ್ಕೆ? ಫಸ್ಟಿಗೆ ಏನಿಲ್ಲ ಅಣ್ಣ, ಒಂದು ದುಬ್ಬಕ್ಕೆ ಒಂದು ಸರ ಕಟ್ತಿದ್ವಿ, ಕೊಳ್ಳ 1-2-3 ಕೊಬ್ಬರಿ ಸರ ಕಟ್ತಿದ್ವಿ. ತೂಕ ಎಲ್ಲ ಚೆಕ್ ಮಾಡಿಲ್ಲ. ಹಾಂ ರೀ. ಎಷ್ಟು ಕೊಟ್ಟಿರಿ ಅಣ್ಣ ತರಬೇಕಾರೆ ಹೋರಿನ? ಇದಕ್ಕಣ 1,15,000 ಕೊಟ್ಟಿದ್ವಿ. 1,15,000. ಇದು ಹೋರಿ ಹೆಂಗೆ ರೀ ಅಣ್ಣ? ಆ್ಯಕ್ಷನ್ ಹೋರಿನ ಏನು ಸ್ಪೀಡ್ ಹೋರಿ ರೀ? ಭಾಳ ಸ್ಪೀಡ್ ಅಣ್ಣ ಇದು. ಸ್ಪೀಡ್ ಅಣ್ಣ. ಹಾಂ ರೀ. ಆ್ಯಕ್ಷನ್ ಅಷ್ಟು ಇದೆ ಅಲ್ಲ ರೀ? ಆ್ಯಕ್ಷನ್ ಕಡಿಮೆ ಅಣ್ಣ. ಹಾಂ ರೀ. ಸ್ಪೀಡ್ ಭಾಳ ಅಣ್ಣ ಅದು. ಹಾಂ ರೀ. ಈ ಪಿ ಪಿ ಎಷ್ಟು ಹೈಟ್ ಕಟ್ತೀರಿ ಅಣ್ಣ? ಪಿ ಪಿ ಅಣ್ಣ ಒಂದು ಆಳು ಹೈಟ್ ಇರ್ಬೇಕು ಅಣ್ಣ. ಅದು ಎಷ್ಟು ಲೈನ್ ಅಂತಂದು ಎಷ್ಟು ಲೈನ್ ಇರ್ಬೋದು? 5-6 ಫುಟ್. 6 ಫುಟ್. ಹಾಂ. 12 ಫುಟ್ ರೀ. 10-12 ಫುಟ್. ಹಾಂ. 12 ಫುಟ್ ಆಗ್ಬೋದು. ಇದು ಕಣದಾಗ ಹಿಂಗೆ ಇರ್ತೈತೆ ರೀ, ಮನ್ಯಾಗ ಹಿಂಗೆ ಇರ್ತೈತಿ? ಇಲ್ಲಿ ಮನ್ಯಾಗ ನೋಡೋಣ ಇಷ್ಟು ಸೈಲೆಂಟ್. ಈಗ ಅಂದ್ರೆ ಬೇರೆ ಹುಡುಗರಿಗೆ ಏನು ಮಾಡಲ್ಲಣ್ಣ ಇದು. ಈಗ ನಾವು ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸ್ತೀವಿ, ಆಮೇಲೆ ಈಜ್ ಓಡಿಸ್ತೇವೆ ಅನ್ನೋ ಕಾರಣಕ್ಕೆ ಈಗ ನಮ್ಮ ಹುಡುಗರು ಡೈಲಿ ಅದನ್ನೇನು ಅದ್ರ ಟಚ್ನಾಗಿರೋ ಹುಡುಗರಿಗೆಲ್ಲ ಹಾಯ್ದಿತ್ತಣ್ಣ. ಈಗ ಬೇರೆದವ್ರು ಈಗ ನಮ್ಮ ಮಂಜು ಇವತ್ತು ಬಂದು ಹಿಡ್ದಾನ, ಅವನಿಗೆ ಸುಮ್ಮನೆ ಇರ್ತೈತಿ. ಸಣ್ಣ ಹುಡುಗರು ಹಿಡಿದ್ರೆಲ್ಲ ಸುಮ್ಮನೆ ಇರ್ತೈತಣ್ಣ. ಈಗ ನಾವು ಅದಕ್ಕೆ ತಾಲೀಮ್ ಏನು ಕೊಡ್ತೇವಲ್ಲ, ಬಂದು ಅದನ್ನು ಮುಟ್ಟಿಸೇ ಕೊಡಂಗಿಲ್ಲಣ್ಣ. ಈಗ ನಾವು ಅದಾನ ಅಂತೇಳಿ ಬಾಜು ನಿಂತ್ಕೊಂಡ್ರೆ ನನ್ನ ಹತ್ರ ಮುದ್ರಣನೇ ಇಟ್ಕೊಡಲ್ಲ ಅದು. ನಮ್ಮನ್ನ ಮುಟ್ಟಿಸ್ಕೊಡಲ್ಲ ಅದು. ಹಿಂಗಣ ನಮ್ಮ ಮನೆಯೊಳಗೆ ಅಂದ್ರೆ ನಮ್ಮ ಅಣ್ಣರು ಒಬ್ಬರು ಆಡೋದು ಮುಟ್ಟದ ಅಣ್ಣಾರ. ಅವ್ರಿಗೆ ಸುಮ್ಮನೆ ಇರೋದು ಅಂದ್ರೆ ಅವ್ರು ತಾಲೀಮ್ ಗಿಲೀಮ್ ಎಲ್ಲ ಮಾಡ್ಸಲ್ಲ. ಮೈಸೂರದವ್ರೆ ಅದ್ರ ಚಾಕ್ರಿ ಎಲ್ಲ ಅವರೇ ಮಾಡ್ತಾರೆ. ಹಾಂ ರೀ. ಇದೆಷ್ಟು ಹಬ್ಬ ಮಾಡಿದ್ರಿ ಈಗ? ಈಗ ಒಂದು 10-12 ಡಬ್ಬ ಮಾಡಿದ. ಏನೇನು ಬಹುಮಾನ ಗೆದ್ದತ್ರಿ ಅಣ್ಣ? ಒಂದು ಬೈಕ್ ತಂದೈತಣ್ಣ. ಹಾಂ ರೀ. ಬಂಗಾರ. ಆಮೇಲೆ ಫ್ರಿಜ್ ಅಂತ ಇಂಥವೆಲ್ಲ ಸರ್. ಹಾಂ ರೀ. ಹೋದಲ್ಲಂತರೂ ಹಂಗೆ ಬಂದಿಲ್ಲಣ್ಣ. ಹಾಂ ರೀ. ಹೋದಲ್ಲೆಲ್ಲ ಫಸ್ಟ್ ಸೆಕೆಂಡ್ ಬಂಪರ್. ಎಲ್ಲೆಲ್ಲ ಹಬ್ಬ ಮಾಡಿದ್ರಿ ಅಣ್ಣ ಈಗ ಸದ್ಯ? ಹತ್ತಿಮೂತ್ರಗಣ, ದೇವಗಿರಿ, ಮಾರಿಂಬಡ, ಆಮೇಲೆ ಹಾನಗಲ್, ಬಸಾಪುರ ಅಲ್ಲೆಲ್ಲ ಮಾಡಿದ್ವಿ. ಹಬ್ಬಕ್ಕೆ ಹೋಗಿಂದ ಮುಂಚೆ ಹಂಗೆ ತಯಾರಿ ಹೆಂಗೆ ಮಾಡ್ತೀರ? ಇದಕ್ಕಣ ಫುಡ್ ಅಂದರೆ ಹುಳ್ಳಿ, ಸಣ್ಣತ್ತಿ ಕಾಳೆ, ಆಮೇಲೆ ಮನೆಯೊಳಗೆ ಗೊಂಜಾಳ ನುಚ್ಚಿರ್ತೈತಿ, ಅದನ್ನೆಲ್ಲ ಮಿಕ್ಸ್ ಮಾಡಿ ಡೈಲಿ 2 ಹೊತ್ತು ಇಡ್ತಾವೆ. ಹಾಂ. ಆಮೇಲೆ ಡೈಲಿ 2 ದಿವಸಕ್ಕೊಮ್ಮೆ ಈಜ್ ಹಾಕ್ತಿರ್ತೀವಿ. ಹಾಂ. ಟೈರ್ 2 ದಿವಸಕ್ಕೊಮ್ಮೆ ಟೈರ್ ಹಾಕ್ತಿರ್ತೀವಿ. ಒಂದಿನ ಟೈರ್ ಒಂದಿನ ಈಜ್ ಈ ಥರ ಮಾಡ್ತಿರ್ತೀವಿ. ಈಗ ಸದ್ಯ ರೀಸೆಂಟಾಗಿ ಅಂದ್ರೆ ಯಾವ್ದು ಹಬ್ಬ ಮಾಡಿದ್ರಿ? ಇಲ್ಲಣ್ಣ, ಆಗಲೇ ಒಂದು 5-6 ತಿಂಗಳ ಆತಣ್ಣ. ಹಾಂ ರೀ. ಈಗ ಯಾವ ಹಬ್ಬ ಇಲ್ಲ, ಹಬ್ಬದ ಸೀಸನ್ ಮುಗಿದತ್ತಲ್ಲಣ್ಣ. ಹಾಂ ರೀ. ಈಗ ಯಾವಿಲ್ಲಣ್ಣ. ನೆಕ್ಸ್ಟ್ ಈಗ ಹಾವೇರಿ ಹಬ್ಬ ಬರಾಗದೈತೆ ಮುಂದೆ ಇನ್ನೊಂದು 20 ದಿನ. ಹಾಂ ರೀ. ಅಲ್ಲಿಗೆ ರೆಡಿ ಮಾಡ್ತಾವೆ. ಇದು ಕರ್ಜಿಗಿ ಅಭಿಮಾನಿಗಳ ಬಗ್ಗೆ ಒಂದು 2 ಮಾತು ಹೇಳ್ರಿ ಅಣ್ಣ. ಇದಕ್ಕೆ ಅಭಿಮಾನಿಗಳು ಅಂತಂದು ಹೇಳಿದ್ರಣ್ಣ, ಇದು ನಮ್ಮೂರಾಗ ಆಮೇಲೆ ನಮ್ಮ ಜಿಲ್ಲಾದಾಗ ಅನ್ನಂಗಿಲ್ಲಣ್ಣ. ಹಾಂ ರೀ. ನಾ ಎಲ್ಲಿ ಹೋದ್ರೂ ಓಮೂರಿ ಜಗಣ ಹೊಂಟಾನ ಅಂತಂದು ಆಲ್ಮೋಸ್ಟ್ ನಮ್ಮ ಕರ್ನಾಟಕದಾಗ ಅಂತಂದು ಹೇಳಕ್ಕೆ ಅಡ್ಡಿಲ್ಲಣ್ಣ. ಎಲ್ಲ ಕಡೆಗೆ ಗುರ್ತು ಹಿಡಿತಾರಣ್ಣ. ಅಂದ್ರೆ ಗುರುತಿಸ್ತಾರಣ್ಣ ಈ ನಮ್ಮ ಊರಿ ಅಂತಾರಣ್ಣ. ಹಾಂ ರೀ. ಒಳ್ಳೆ ಹೆಸರು ಮಾಡಿಕೊಟ್ಟೈತಣ್ಣ. ಈಗ ಕೊನೆಯದಾಗಿ ಹೋರಿ ಹಬ್ಬದ ಬಗ್ಗೆ ಒಂದು 2 ಮಾತು ಹೇಳ್ರಿ ಅಣ್ಣ. ಹೋರಿ ಹಬ್ಬದ ಬಗ್ಗೆ ಹೇಳ್ಬೇಕಂದ್ರಣ್ಣ, ನಿಯತ್ತಾಗಿ ಭಾಳ ಕಡಿಮೆ ಹಬ್ಬ ನಡೆಯತ್ತಣ್ಣ. ನಡೀತೇವೆ ಭಾಳ ಕಡಿಮೆ. ದಯವಿಟ್ಟು ಎಲ್ಲ ಹೋರಿ ಹಬ್ಬದ ಅಭಿಮಾನಿಗಳಿಗೆ ಕೇಳ್ಕೊಳೋದೇನಪ್ಪ ಅಂದ್ರೆ, ಅದು ಎಂಥ ಬಡವ್ರವ್ರೇ ಇರಲಿ ಎಂಥವ್ರವ್ರೇ ಇರಲಿ, ಯಾವ ಹೋರಿ ಚಂದಾಗ ಹಬ್ಬ ಮಾಡೋದೈತಲ್ಲ ಆ ಹೋರಿಗೆ ಪ್ರೈಸ್ ಕೊಡ್ರಿ ಅಂತಂದು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂದ್ರೆ ಈಗೆಲ್ಲ ಹೆಂಗಾಗ್ಬಿಡತ್ತಪ್ಪ ಅಂದ್ರೆ ದುಡ್ಡಿದ್ದಾರೆ ಅಷ್ಟೇ ಮಾಡೋದು ಅನ್ನೋ ಲೆಕ್ಕಕ್ಕೆ ಅನ್ನೋ ಮನೋಭಾವನೆ ಹೊಟ್ಕೊಂಡ್ಬಿಡತ್ತಣ್ಣ. ಇದು ಜನರಿಗೆ ಹೋಗ್ಬೇಕು, ಎಲ್ಲರೂ ನಾನು ಹೋರಿ ಕಟ್ಬೇಕು ಅನ್ನೋ ಮನೋಭಾವನೆ ಹೊಟ್ಕೋಬೇಕು. ಹೋರಿ ಹಬ್ಬ ಉಳಿಸ್ಬೇಕು, ಬೆಳೆಸ್ಬೇಕು. ಆ ಕಾರಣಕ್ಕೆ ಮಾತು ಹೇಳಕತ್ತೀನಿ. ದಯವಿಟ್ಟು ಎಲ್ಲರೂ ನಿಯತ್ತಾಗಿ ಹಬ್ಬ ಮಾಡಿರಿ ಅಂತ ಹೇಳ್ತೀನಿ.
ಸಿಂಹ